ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಓಕೆ, ಇವತ್ತೆಲ್ಲನೂ ಕೂಡ ಸಿಕ್ಕಾಪಟ್ಟೆ ಮಾತುಕತೆ ಬಂದಿರೋದು ಕಳೆದ ಒಂದು 3 ದಿನಗಳಿಂದಲೂ ಕೂಡ ಬರ್ತಾ ಇದೆ. ಇವರು ಸಂಬಂಧಪಟ್ಟಾಗೆ ರಿಸಲ್ಟ್ ಬಗ್ಗೆನೂ ಕೂಡ ಆ್ಯಂಡ್ KCET ಬಗ್ಗೆನೂ ಕೂಡ ಮಾತಾಡ್ತೀನಿ, ನೀಟ್ ಬಗ್ಗೆನೂ ಕೂಡ ಮಾತಾಡ್ತೀನಿ. ಮೊದಲನೇದಾಗಿ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಲೇಬೇಕು. ಓಕೆ, ಇವತ್ತು ಬಹಳಷ್ಟು ನ್ಯೂಸ್ ಚಾನಲ್ಸ್ಗಳಲ್ಲಿ ಆ್ಯಂಡ್ ಪತ್ರಿಕೋದ್ಯಮದವ್ರಿಗೂ ಕೂಡ ಒಂದು ಇದಕ್ಕೆ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಭಾಳಷ್ಟು ಏನಂದರೆ ಪತ್ರಿಕಾ ಪ್ರಕಟಣೆ ಆಗಿರ್ತಕ್ಕಂಥದ್ದು. ಪತ್ರಿಕಾ ಪ್ರಕಟಣೆ ಆಗ್ತಿದ್ದಂಗೆ ಎಲ್ಲ ನ್ಯೂಸ್ ಚಾನಲ್ಸು ಕೂಡ ಏನು ತೊಗೊಂತಾರೆ, ಎಲ್ಲರೂ ಕೂಡ ತೊಗೊಂಬಿಟ್ಟಾರೆ ಕೈನ. ಓಕೆ, ಇದೊಂದು ಹುಡುಗರಿಗೆ ಒಂದು ಗುಡ್ ನ್ಯೂಸ್. ಯಾಕಂದರೆ ಎಷ್ಟೋ ಹುಡುಗರಿಗೆ 99% ಹುಡುಗರಿಗೆ ಇದು ಎಫೆಕ್ಟ್ ಆಗಿದೆ. ಓನ್ಲಿ ಅಂದರೆ 99% ಅನ್ನೋ ಬದಲು ನೋಡಿ, 1 ಸೆಂಟರ್ಸ್ ಅಷ್ಟೇ ಏನಾಗ್ತಾರೆ ಖುಷಿಯಾಗಿಬಿಟ್ಟು, ರಿಮೈನಿಂಗ್ ಎಲ್ಲ ಸೆಂಟರ್ಸು ಕೂಡ ಬೈಕೊಂಡು ಕೂರುವಂಥ ಪರಿಸ್ಥಿತಿ ಬಂದಿತ್ತು. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಇದೊಂದು ದೊಡ್ಡ ಕೆಟ್ಟ ಹೆಸರು ಅಂತ ಹೇಳ್ಬೋದು. ಯಾಕಂದರೆ ಹಗರಣ ಎಲ್ಲ ಕಡೆ ಕೇಳ್ತಿದ್ದೀವಿ, ಎಜುಕೇಷನಲ್ಲೂ ಕೂಡ. ಬಟ್ ನಮ್ಮ ಒಂದು ಕರ್ನಾಟಕದಲ್ಲಿ ನಡೀತಕ್ಕಂಥ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಅಗ್ರಿಕಲ್ಚರಲ್ಲಿ ಯಾವುದೇ ರೀತಿ ಆಗಿದ್ದಲ್ಲ. ಬಟ್ ಈ ವರ್ಷ ನೋಡಿ ಯಾವ ರೀತಿ ಆಗಿದೆ ಅಂತ. ಓಕೆ, ಅದೆಲ್ಲನೂ ಕೂಡ ಬಿಡೋಣ. ಇವತ್ತು ಕೂಡ ಗೊತ್ತಿರುವ ಹಾಗೆ ಭಾಳಷ್ಟು ಕೂಡ ಮಾತುಕತೆ ಆಗಿರತಕ್ಕಂಥದ್ದು. ಆ್ಯಂಡ್ ನೋಡಿ ಕಾಣಿಸ್ತಿದೆ ಭಾಳಷ್ಟು ಕೂಡ. ನಿಮಗೆ ಒಂದೇನು ಇಂಪಾರ್ಟೆಂಟ್ ನೋಟಿಸು, ನಾನು ಈಗಾಗಲೇ ಒಂದು KEದವ್ರದ್ದು ಕೂಡ ಟ್ವಿಟರ್ ಬಂದಿರತಕ್ಕಂಥದ್ದು ವಾಟ್ಸಪ್ ಗ್ರೂಪಲ್ಲಿ ತಿಳಿಸಿಬಿಟ್ಟಿದ್ದೀನಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವ್ರು ಯಾವ ರೀತಿ ಅಂತಂದರೆ, ಸೊ ಆರಾಮ್ಸೆಗೆ ಎಲ್ಲರಿಗಿಂತ ಜಾರ್ಕೊಂಡು ಹೋಗ್ತಾರಲ್ಲ ಆ ರೀತಿ, ಅಂದರೆ ನನಗೆ ಇದಕ್ಕೆ ಸಂಬಂಧನೇ ಇಲ್ಲಪ್ಪ ಅನ್ನೋ ರೀತಿ ಅಂಥ ಒಂದು ಟ್ವೀಟ್ ಬಿಟ್ಟದ್ದು. UGCET 2026 ಕೃಷಿ ಪದವಿ ಕೋರ್ಸ್ ಪ್ರವೇಶಕ್ಕೆ ಸಂಬಂಧಿಸಿದಂತೆ ನಡೆಸುವ ಕೃಷಿ ವಿಜ್ಞಾನ ಪ್ರಾಯೋಗಿಕ ಪರೀಕ್ಷೆ ಅಂತಂದ್ರೆ ಅಗ್ರಿಕಲ್ಚರ್ದು ಪ್ರಾಕ್ಟಿಕಲ್ ಎಕ್ಸಾಮ್ದು KA ನಡೆಸಿರೋದಿಲ್ಲ. ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಿಲ್ಲ ಅಗ್ರಿಕಲ್ಚರ್ ಅಂತ. ಓಕೆ, ಎಕ್ಸೆಪ್ಟ್ ಎಲ್ಲರೂ ಕೂಡ ಗೊತ್ತಿದೆ. ಈಗ ಈ ಕುರಿತು ಯಾವುದೇ ದೂರು ದುಮ್ಮಾನಗಳು ಇದ್ದಲ್ಲಿ ಈ ಪರೀಕ್ಷೆಯ ನೋಡಲ್ ಸಂಸ್ಥೆಯಾದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಂದರೆ GKVK ಏನಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಯಾಕೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಇದನ್ನ ಎಕ್ಸಾಮ್ನ ನಡೆಸಿಲ್ಲ ಅಂತ ಈ ರೀತಿಯಾಗಿ ಅವರು ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಏನೇ ಇರಲಿ ನೋಡಿ, ನಮ್ಮ KEದಲ್ಲಿ ಎಕ್ಸಾಮ್ ಡೇಟಾ ಮುಂದಕ್ಕೆ ಹಾಕಲಿಕ್ಕೆ ಸಹಾಯ ಮಾಡಿದವರು ಕೂಡ KEದವರು. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಏನೋ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದು ಕೂಡ KE ವೆಬ್ಸೈಟಲ್ಲಿ. ಏನೇ ಒಂದು ಅಗ್ರಿಕಲ್ಚರ್ದು ಈಗ ರಿಸಲ್ಟು ಕೂಡ KEದವರೇ ಬಿಡ್ತಾರೆ. ಅಂದರೆ ಅಗ್ರಿಕಲ್ಚರ್ಗೂ ನಮ್ಮ ಒಂದು KEದವ್ರಿಗೂ ಏನು ಸಂಬಂಧನೇ ಇಲ್ವೋ, ಅಂದರೆ GKVKಗೂ ನಮ್ಮ KEದವ್ರಿಗೆ ಏನೂ ಸಂಬಂಧ ಇಲ್ಲೋ ರೀತಿ ಟ್ವೀಟ್ ಬಂದಿರೋದು ಭಾಳ ಅಂದ್ರೆ ಸ್ಟೂಡೆಂಟ್ಗೆ ಬೇಸರ ಸದ್ಯಕ್ಕೆ. ಯಾಕಂದರೆ ಸ್ಟೂಡೆಂಟ್ ಜೊತೆ ಆಟ ಆಡ್ತಿದ್ದಾರೆ. ಆ್ಯಂಡ್ ಇವತ್ತು ನನಗೆ ಭಾಳ ಖುಷಿಯಾಗಿದ್ದ ವಿಚಾರ ಏನಪ್ಪ ಅಂತಂದರೆ, ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಈ ಗ್ರೂಪಲ್ಲ. ಓಕೆ, ನಿಮಗೊಂದು 3ನೇ ಗ್ರೂಪ್ ತೋರಿಸ್ತೀನಿ ನಿಮ್ಗೆ ಬೇಕಾದರೆ. ಓಕೆ, ನನಗೆ ಇದ್ರ ಬಗ್ಗೆ ಖುಷಿನೂ ಕೂಡ ಆಯಿತು. ಯಾಕಂತಂದರೆ ನೋಡಿ, ಕೆಲವೊಂದು ಸ್ಟೂಡೆಂಟ್ ಏನೋ ಮಾಡಿದ್ದಾರೆ ಅಂತಂದರೆ, ಜಿಲ್ಲಾ ಕಾರ್ಯಾಲಯ ವಿಜಯಪುರ ಇದು ಒಂದಂತ ಅಲ್ಲ, ಇದೇ ರೀತಿಯಾಗಿ ಬೇರೆ ಬೇರೆನೂ ಕೂಡ. ಓಕೆ, ಇಲ್ಲಿ ವೀಡಿಯೋನೂ ಕೂಡ ಕಾಣಿಸ್ತಿದೆ ನೋಡಿ. ಅಂದರೆ ಹೋರಾಟ ಕೂಡ ನಡೆದಿರ್ತಕ್ಕಂಥದ್ದು, ಅಂದರೆ ಹೋರಾಟ ಕೂಡ ಮಾಡಲಿಕ್ಕೆ ತಯಾರಾಗ್ತಾ ಇದ್ದಾರೆ ಅಂತಲೂ ಕೂಡ. ಅಂದರೆ ಸೊ ಸ್ಟೂಡೆಂಟ್ಗೆ ಎಷ್ಟೊಂದು ಎಫೆಕ್ಟ್ ಆಗಿದೆ, ಪೇರೆಂಟ್ಸ್ ಎಷ್ಟೆಲ್ಲ ಇದಕ್ಕೆ ಕಷ್ಟಪಡ್ತಿದ್ದಾರೆ. ರೈತರ ಮಕ್ಕಳಿಗೆ ಹಂಗೆ ಬಿಟ್ಬಿಡ್ಬೇಕಾ? ಅಂದರೆ ನೀಟಲ್ಲೂ ಕೂಡ ಇವತ್ತೊಂದು ನೋಡ್ತಾ ಇದ್ದೀನಿ ನಾನು, ಒಂದೇ ಕುಟುಂಬದಲ್ಲಿ 5 ಜನ ಒಮ್ಮೆಲೆ ಎಲ್ಲರೂ ಕೂಡ ಏನಾಗಿದ್ದಾರೆ ಅಂತಂದರೆ ರ್ಯಾಂಕ್ ಚೆನ್ನಾಗಿ ಬಂದಿರತಕ್ಕಂಥದ್ದು, ಅಷ್ಟು ಮಾರ್ಕ್ಸ್ ಬಂದಿದ್ದಾವಂತೆ. ಅಂದರೆ 5 ಜನ ಸಿಕ್ಕಾಕೊಂಡ್ರಂತೆ ಸದ್ಯಕ್ಕೆ ಈಗ ನೀಟಲ್ಲೂ ಕೂಡ. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ, ಇದು ಎಷ್ಟು ದುಡ್ಡು ಕೊಟ್ಟರು ಕೂಡ ನಮ್ಮ ಎಜುಕೇಷನ್ ಸಿಸ್ಟಮ್ ಇದು ಟ್ಯಾಲೆಂಟು ಸ್ಕಿಲ್ ಏನು ಬ್ಯಾಟ್ರ್ ಆಗಲ್ಲ. ಅಮೌಂಟ್ ಇದ್ದರೆ ಸಾಕು, ಅಷ್ಟರ ಮಟ್ಟಿಗೆ ಹೋಗ್ಬಿಡೋದು ಇದು. ಸೊ ಏನು ನಡೀತಿದೆ ಏನೂ ಗೊತ್ತಿಲ್ಲ. ಬಟ್ ಈ ಸದ್ಯಕ್ಕಂತೂ ಇದ್ರ ಬಗ್ಗೆ ಅಧಿಕಾರಿಗಳ ಗಮನ ಹರಿಸಲೇಬೇಕು. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗ ಸ್ಟೂಡೆಂಟ್ಗೆ ನ್ಯಾಯ ಒದಗಿಸಲೇಬೇಕು. ಅಥವಾ ಹಿರಿಯೂರು ಸೆಂಟರ್ದು ಸ್ಟೂಡೆಂಟ್ದು ಎಕ್ಸಾಮ್ ನಡಿಬೇಕು. ನಾ ಬೇರೆ ಯಾವುದೋ ಸೆಂಟರ್ ಬಗ್ಗೆ ಮಾತಾಡ್ತಿಲ್ಲ, ಹಿರಿಯೂರು ಸೆಂಟರ್ದು ಅಷ್ಟೇ ಓಪನ್ ಆಫ್ ಆಗಿ ಹೇಳ್ತಾ ಇರೋದು. ಆ ಒಂದು ಸೆಂಟರ್ದು ಪ್ರಾಕ್ಟಿಕಲ್ ಎಕ್ಸಾಮ್ ನಡಿಬೇಕು. ಅದು KEದವ್ರು ನಡೆಸಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಮತ್ತೆ ಏನಾಗುತ್ತೆ ಯಾರಿಗೂ ಗೊತ್ತು. KEದವ್ರಿಗಂತೂ ಗೊತ್ತಿದೆ, ನಮಗೆ 200% ಗ್ಯಾರಂಟಿ ಇದೆ KEದವ್ರ ಮೇಲೆ. ಓಕೆ, ಯಾಕಂದರೆ ಇದುವರೆಗೂ ಕೂಡ KEದವ್ರ ಹತ್ರ ಆಗಿರ್ತಕ್ಕಂಥದ್ದು ಯಾವುದೇ ಹಿಸ್ಟ್ರಿ ಇಲ್ಲ. ಅದೇ ರೀತಿ ಬೇರೆ ನಾವು ತೊಗೊಳ್ಳಲ್ಲ, ನಾನು ಬೇರೆ ಭಾಳಷ್ಟು ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗಿದೆ. ಬಟ್ KEದವ್ರು ನಡೆಸತಕ್ಕಂಥ ಎಕ್ಸಾಮು ಆ ರೀತಿ ಇದೆ ಅದು. ಓಕೆ, ಸೊ ಇದಿಷ್ಟು ಸದ್ಯಕ್ಕೆ. ಓಕೆ, ಇದಾದ ನಂತರ ಏನಪ್ಪ ಅಂದರೆ KCET ರಿಸಲ್ಟ್ ಬಗ್ಗೆ ಇವಾಗಲೇ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಿಕ್ಕಾಪಟ್ಟೆ ಡಿಲೇ ಆಗುತ್ತೆ ನನಗೆ ಅನ್ಸೋಮಟ್ಟಿಗೆ. ಓಕೆ, ಸೊ ಯಾಕಂತಂದರೆ ಅನಿಸ್ತಾ ಇದೆ ಅಂತಲ್ಲ, ಆಗುತ್ತೆ ಕೂಡ. ನಾವು KCET ನೀಟ್ ಕಂಬೈಂಡಾಗಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಈ ವರ್ಷ ಕೂಡ ಆಗೇ ಆಗ್ತದೆ, ಫಸ್ಟ್ ರೌಂಡಿಂದನೇ ಆಗುತ್ತೆ. ಓಕೆ, ಅಂದರೆ June 25 ಅಥವಾ ನೀವು ಜುಲೈಯಿಂದನೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ಮೇ ಬಿ ನೋಡೋಣತ್ತೆ. ಬಟ್ ನೀಟ್ ಮಾತ್ರ 14ನೇ ತಾರೀಕು ಆಲ್ ಟಿಕೆಟ್ ಅಂತ ಏನು ಕೊಟ್ಟವ್ರೆ, 14 ಇದಲ್ವ. ಸೊ ಓಕೆ, 21 ನಿಮ್ಮದು ಎಕ್ಸಾಮ್ ಬರೀತೀರ. ಅದಾದಮೇಲೆ ರಿಸಲ್ಟ್ ಕೂಡ ಬೇಗನೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಷ್ಟು ಸದ್ಯಕ್ಕೆ. ಆ್ಯಂಡ್ ಎಡಿಟ್ ಮಾಡ್ಕೊರಪ್ಪ ಹೋಗ್ಬಿಟ್ಟು, ಯಾರಾದರೂ ಹುಡುಗರು ಕೇಳ್ತಾ ಇದ್ದಾರೆ ಅದು ಇಲ್ಲ ಇದು ಇಲ್ಲ ಇದು ಹೋಗ್ಬಿಟ್ಟು ಎಡಿಟ್ ಮಾಡ್ಕೊಳಕ್ಕೆ ಬಿಟ್ಟವ್ರು, ಎಡಿಟ್ ಮಾಡ್ಕೊಳ್ಳಿ. ಯಾರೆಲ್ಲ ಬೇರೆ ಸ್ಟೇಟವ್ರ ಸ್ಟೂಡೆಂಟ್ ಇತ್ತಪ್ಪ ಅಂತಂದರೆ, ಬೇರೆ ಸ್ಟೇಟವ್ರು ಮಾತ್ರ ಹೇಳ್ತಿರೋದು. CBSE ICSE ಸ್ಟೂಡೆಂಟ್ ಯಾರಿದ್ರೆ, ನಮ್ಮ ಸ್ಟೇಟವ್ರದ್ದು ಹೇಳ್ತಿಲ್ಲ. ಹೊರ ರಾಜ್ಯದ CBSE ICSE ಸ್ಟೂಡೆಂಟು ಏನು ಮಾಡ್ಕೋಬೇಕಾಗ್ತದೆ, ಹೋಗ್ಬಿಟ್ಟು ನಿಮ್ಮ ಮಾರ್ಕ್ಸ್ ಆಟೋಪೇಜ್ಗಾಗಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗ್ತದೆ. ಮಾರ್ಕ್ಸ್ ಎಂಟ್ರಿನ ಬದಲೇನು ನೀವು KYC ಮಾಡಿಬಿಟ್ಟು
ಇನ್ ಕೇಸ್ ಮಾಡಿದ ತಪ್ಪತ್ತಂದರೆ ಡಿಜಿಲಾಕರ್ದು ಲಿಂಕ್ನ ಕೇದವ್ರಿಗೆ ಕೊಡಿ, ತಾವೇ ಎಲ್ಲನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ನಮ್ಮ ಕರ್ನಾಟಕ ಸ್ಟೂಡೆಂಟ್ ಏನು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ, ಪದೇ ಪದೇ ಕೇಳಬೇಡಿ. ಯಾಕಂದರೆ ನಮ್ಮ ಕರ್ನಾಟಕ ಸ್ಟೂಡೆಂಟ್ ಏನಾಗಿದೆ ಅಂತಂದರೆ ಈಗಾಗಲೇ ಎಲ್ಲನೂ ಕೂಡ ತೊಗೊಂಡ್ಬಿಟ್ಟವ್ರೆ, ನಮ್ಮ ಕೇದವರು ವೆರಿಫಿಕೇಷನ್ ಕೂಡ ಆಗೈತೆ. ರಿಸಲ್ಟ್ ಬಂತು ಅನ್ಕೋರಿ ಕೆ ಸಿ ಟಿದು ಸ್ವಲ್ಪ ದಿನದಲ್ಲಿ ಏನಾಗ್ತದೆ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ವೆರಿಫಿಕೇಷನ್ ಸ್ಲಿಪ್ ಬಂದುಬಿಟ್ರೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದಂಗೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ ಬಂದಾಗಿಂದ ಹಿಡಿದು ನಿಮ್ಮದು ನೆಕ್ಸ್ಟ್ ನಡೆಯೋದು ಕೌನ್ಸ್ಲಿಂಗ್, ಅಲ್ಲಿವರೆಗೂ ಕೂಡ ಪ್ರಿಪ್ರೇಷನ್ ಅಂತ ಹೇಳ್ಬೋದು ಕೌನ್ಸ್ಲಿಂಗ್, ಆಯಿತಾ. ಸರಿ, ನಿಮಗೆ ಯಾವ ಥರ ವೀಡಿಯೋಸ್ ಬಿಡಬೇಕು ಇನ್ಮೇಲೆ? ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಕೋರ್ಸ್ ವೈಸ್ ಎಲ್ಲನೂ ಕೂಡ ಡೀಟೇಲ್ಸಾಗಿ ವಿಡಿಯೋ ಬೇಕಾ ಹೇಳಿ, ಮಾಡೋಣ ಅಂತೆ. ಓಕೆ, ಸೊ ಅದನ್ನು ಅದು ಕೆ ಸಿ ಎಸ್ ಸ್ಟೂಡೆಂಟ್ಗೆ ಸ್ಪೆಸಿಫಿಕ್ಕಾಗಿ ಹೇಳಿದೆ. ಬಟ್ ನೀಟ್ ಸ್ಟೂಡೆಂಟು ಓದ್ಕೋರಿ, ನಿಮಗೆ ಟೈಮ್ ಇದೆ, ಇನ್ನೂ ಕೂಡ 1 ಮಂತ್ ಟೈಮ್ ಇದೆ. ಕರೆಕ್ಟಾಗಿ ಓದ್ಕೊಂಡ್ರೆ ಎಂಥ ಎಕ್ಸಾಮ್ಸ್ ಕೂಡ ಬರಿಬೋದು. 1 ತಿಂಗಳು ಭಾಳ ದಿನ ಇದು. ಓಕೆ, ನಿಮಗೆ ಅನಿಸ್ಬೋದು 1 ತಿಂಗಳಲ್ಲಿ ಆಗುತ್ತಾ, ಖಂಡಿತ ಆಗುತ್ತೆ. ಈ 1 ತಿಂಗಳಲ್ಲಿ ಲಾಸ್ಟ್ ಕೊನೆಯಲ್ಲಿ ಯಾರು ಚೆನ್ನಾಗಿ ಓದ್ತಾನೋ ಅವನೇ ಲಾಸ್ಟ್ಗೆ ಏನಾಗ್ತದೆ, ಒಳ್ಳೆ ಕಾಲೇಜ್ ಸಿಗ್ತದೆ, ಒಳ್ಳೆ ಸೀಟ್ ಸಿಗ್ತದೆ. ನೋಡಿರಿ, ಚೆನ್ನಾಗಿ ಓದ್ಕೋರಿ, ಆಯಿತಾ. ಸರಿ, ನಿಮ್ಮ ಕೌನ್ಸಿಲಿಂಗ್ ಸಂಬಂಧಪಟ್ಟಾಗಿ ನಾವೆಲ್ಲರೂ ಕೂಡ ಗೈಡ್ ಮಾಡೋಕ್ಕೆ ಭಾಳ ಇದೀವಿ. ಬಟ್ ಓದೋದು ಮಾತ್ರ ನಿಮ್ಮ ಕೈಲಿರ್ತದೆ. ನೀವು ರ್ಯಾಂಕ್ ತೊಗೊಂಡ್ರಲ್ವ ನಿಮ್ಗೆ ಸೀಟ್ ಸಿಗೋದು. ಓಕೆ, ಗಮನದಲ್ಲಿರಲಿ. ಬಾಯ್.